ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 13.3 ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಎಕ್ಸಸೈಸ್ನಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಶಂಕುವಿನ ಪಾದದ ವ್ಯಾಸ 10.5 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ 10 ಸೆಂಟಿಮೀಟರ್ ಇದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಮೊದಲನೇದಾಗಿ ಪರಿಹಾರವನ್ನು ನೋಡ್ತಾ ಹೋಗೋಣ. ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್ ಅಂತ ಇದೆ. ಓರೆ ಎತ್ತರ 10 ಸೆಂಟಿಮೀಟರ್ ಎಲ್ ಕೊಟ್ಟಿದ್ದಾರೆ. ಇವಾಗ ನಾವು ಕಂಡುಹಿಡಿಬೇಕಾಗಿರೋದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ? ಪೈ ಆರ್ ಎಲ್. ಪೈ ಅಂದರೆ 22/7, ಆರ್ ಅಂದರೆ 5.25. ಯಾವ ರೀತಿಯಾಗಿ ಇದನ್ನು ನಾವು ಕಂಡುಹಿಡ್ಕೋಬೇಕಪ್ಪ ಅಂದರೆ, ಇವಾಗ ನಮಗೆ ವ್ಯಾಸವನ್ನು ಕೊಟ್ಟಿದ್ದಾರೆ 10.5 ಅಂತ. ಇದನ್ನು ಡಿವೈಡ್ 2 ಮಾಡಿದಾಗ ನಮಗೆ ಸಿಗುವಂಥದ್ದು 5.25 ರೇಡಿಯಸ್ ಸಿಗುತ್ತೆ. ರೇಡಿಯಸ್ ಎನ್ನುವಂಥದ್ದು ವ್ಯಾಸದ ಅರ್ಧದಷ್ಟು ಇರ್ತದೆ. ಆದ್ದರಿಂದ 10.5ಕ್ಕೆ ಡಿವೈಡ್ 2 ಮಾಡಿದಾಗ ನಮಗೆ ಸಿಗುವಂಥದ್ದು 5.25 ಅಂತ ರೇಡಿಯಸ್ ಸಿಗುತ್ತೆ. ಸೊ ಅದಕ್ಕಾಗಿ 5.25 ಇಂಟು ಓರೆ ಎತ್ತರ 10 ಇದೆ. ಸೊ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಇದನ್ನು ಮಾಡ್ಕೋಬೇಕು ಅಂತಂದಾಗ, ಇಲ್ಲಿ 5.25 ಅಂತ ಇದೆ. ಇಲ್ಲಿ 2 ಡೆಸಿಮಲ್ ಬಿಟ್ಟು 2 ಡೆಸಿಮಲ್ ಆದ ನಂತರ ಪಾಯಿಂಟ್ ಇದೆ. ಸೊ ಅದಕ್ಕಾಗಿ ನಾವು ಡಿವೈಡ್ 525 ಡಿವೈಡೆಡ್ ಬೈ 100 ಅಂತ ತಗೋಬೇಕು. ಇಂಟು 10 ಆ್ಯಸ್ ಇಟ್ ಈಸ್. 0 ಕ್ಯಾನ್ಸಲ್ ಆಗುತ್ತೆ. 525 ಡಿವೈಡೆಡ್ ಬೈ 0 ಕ್ಯಾನ್ಸಲ್ ಆದಾಗ ನಮಗೆ ಸಿಗುವಂಥದ್ದು ಈ ರೀತಿಯಾಗಿದೆ. ಇದನ್ನು ನಾವು ಕ್ಯಾನ್ಸಲೇಷನ್ ಮಾಡೋಣ. 5 2 10, 5 1 5, 0, 5 5 25. ಸೊ ನೆಕ್ಸ್ಟ್ ಇದನ್ನು 7 1 7, 7 1 7, ಉಳಿಯುವಂಥದ್ದು 3 35 ಆಗುತ್ತೆ. 7 5 35, 15 ಇಂಟು 22 165 cm² ಎನ್ನುವಂಥದ್ದು. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ 165 cm² ಎನ್ನುವಂಥದ್ದು. ಎರಡನೇ ಪ್ರಶ್ನೆ, ಒಂದು ಶಂಕುವಿನ ಓರೆ ಎತ್ತರವು 21 ಮೀಟರ್ ಮತ್ತು ಅದರ ಪಾದದ ವ್ಯಾಸ 24 ಸೆಂಟಿಮೀಟರ್ ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಓರೆ ಎತ್ತರ ಕೊಟ್ಟಿದ್ದಾರೆ, ವ್ಯಾಸವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎರಡನೇ ಪ್ರಶ್ನೆಯಾಗಿದೆ. ಶಂಕುವಿನ ಓರೆ ಎತ್ತರ L = 21 ಮೀಟರ್ ಇದೆ. ಶಂಕುವಿನ ಪಾದದ ವ್ಯಾಸ D = 24 ಮೀಟರ್ ಅಂತ ಇದೆ. ಶಂಕುವಿನ ಪಾದದ ತ್ರಿಜ್ಯ ಅಂದಾಗ 24/2 12 ಮೀಟರ್ ಆಗುತ್ತೆ. ಈಗ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್. ಇದು ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ಪಾದ ಏನಿದೆ ವೃತ್ತಾಕಾರದಲ್ಲಿದೆ, ಆದ್ದರಿಂದ ವೃತ್ತದ ವಿಸ್ತೀರ್ಣ ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಂದಾಗ ನಮಗೆ ಕಾಮನ್ ಆಗಿ ಸಿಗುವಂಥದ್ದು ಪೈ ಆರ್ ಇದೆ ಇಂಟು ಬ್ರ್ಯಾಕೆಟ್ ಎಲ್ ಪ್ಲಸ್ ಆರ್ ಅಂತ ಇದೆ. ಸೊ 22/7 ಇಂಟು 12, 21 + 12 ಎರಡನ್ನು ಕೂಡಿ 33 ಆಗುತ್ತೆ. 33 22/7 ಇಂಟು 12 ಇಂಟು 33. ಸೊ ಇವಾಗ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣ. 7 1 7 5. ಸೊ 7 5 35 ಆಗ್ತಿತ್ತು. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದಾದರೆ 7 4 ಇಲ್ಲಿ 28. ನಮಗೆ ಉಳಿಯುವಂಥದ್ದು ಕಾಮನ್ ಎಷ್ಟಿದೆ? 28 ಅಂತಂದಾಗ 5 ಉಳಿಯುತ್ತೆ. 7 5 35 ಈ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 22 ಇಂಟು 12 ಅಂದಾಗ ಅದು 264 ಆಗುತ್ತೆ. 12 ಇಂಟು 4.47 ಇದನ್ನು ಕೂಡ ಕ್ಯಾಲ್ಕುಲೇಷನ್ ಆ್ಯಸ್ ಇಟ್ ಈಸ್ ಹಂಗೆ ತೋದು ಎರಡನ್ನೂ ಕೂಡಿದಾಗ ನಮಗೆ ಸಿಗುವಂಥ ಆನ್ಸರ್ ಏನಿದೆ? 1244.57 cm². ಈ ಒಂದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 1244.57 cm² ಎನ್ನುವಂಥದ್ದು. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 308 cm² ಮತ್ತು ಅದರ ಓರೆ ಎತ್ತರವು 14 ಸೆಂಟಿಮೀಟರ್ ಆಗಿದೆ. ಈ ಶಂಕುವಿನ ಪಾದದ ತ್ರಿಜ್ಯ ಮತ್ತು ಎರಡನೇದಾಗಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ.
ಶಂಕುವಿನ ಓರೆ ಎತ್ತರ L = 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಶಂಕುವಿನ ತ್ರಿಜ್ಯ r ಆಗಿರಲಿ. ಸೊ ಇವಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr_L ಆಗಿರುತ್ತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಆಲ್ರೆಡಿ 308 ಅಂದರೆ 308 cm² ಅಂತ. ಇದು ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಆದ್ದರಿಂದ 308 πr_L. ನಮಗೆ ಇವಾಗ ರೇಡಿಯಸನ್ನು ಕಂಡುಹಿಡ್ಕೋಬೇಕಾಗಿದೆ. ಸೊ 308 π ಅಂದರೆ 22/7 × r × 14. ಈಗ 7 1 7 2 2 × 22 44 × r. r = 300/44 ಮಾಡಿದಾಗ ನಿಮಗೆ ಡೈರೆಕ್ಟಾಗಿ 44 ಟೇಬಲ್ ಬರ್ತಿದ್ರೆ 44 1 44 7 ಅಂತ ನಮಗೆ ಸಿಗುತ್ತೆ. ಬರದೇ ಹೋದರೆ ಇಲ್ಲಿ 2ರಿಂದ ಕ್ಯಾನ್ಸಲ್ ಮಾಡ್ತಾ ಹೋಗಿ 2 2 154. ನೆಕ್ಸ್ಟ್ 11 1 11 7 ಅಂದರೆ 7 ಸೆಂಟಿಮೀಟರ್. r = 7 ಸೆಂಟಿಮೀಟರ್ ನಮಗೆ ಆನ್ಸರ್ ಸಿಗ್ತಾ ಇದೆ. 4ನೇ ಪ್ರಶ್ನೆ, ಒಂದು ಶಂಕುವಿನಾಕಾರದ ಡೇರೆಯ ಎತ್ತರವು 10 ಮೀಟರ್ ಮತ್ತು ಅದರ ಪಾದದ ವ್ಯಾಸ 24 ಮೀಟರ್ ಆಗಿದೆ. ಹಾಗಾದರೆ ಡೇರೆಯ ಓರೆ ಎತ್ತರವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಎರಡನೇದು ಏನಿದೆ, 1 ಮೀಟರ್², 1 ಚದರ ಮೀಟರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆಗೆ 70 ರೂಪಾಯಿ ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಏನು ಪ್ರಶ್ನೆ ಕೇಳಿದರು, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇತ್ತು. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಈ ರೀತಿಯಾಗಿದೆ. πr_L + πr². ನಮಗೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ 308 ಅಂತ. 22/7 × 7². 308 + 22/7 × 7 7 49 ಆಗುತ್ತೆ. 7ರ ವರ್ಗ 49 ಆಗುತ್ತೆ. ಸೊ ನೆಕ್ಸ್ಟ್ 7 1 7 7. ಸೊ 7 7 ಕ್ಯಾನ್ಸಲ್ ಆಗುತ್ತೆ. ಸಾರಿ, ಇದು 7 ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಇವಾಗ 22 × 7 ಅಂದಾಗ 154 ಆಗುತ್ತೆ. 154 + 308 ಅಂದಾಗ 462 cm² ಎನ್ನುವಂಥದ್ದು. ಇಲ್ಲಿ ನಮಗೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 462 cm² ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾ ಇದೆ. 4ನೇ ಪ್ರಶ್ನೆ, ಒಂದು ಶಂಕುವಿನಾಕಾರದ ಡೇರೆಯ ಎತ್ತರ 10 ಮೀಟರ್ ಮತ್ತು ಅದರ ಪಾದದ ತ್ರಿಜ್ಯವು 24 ಮೀಟರ್ ಆಗಿದೆ. ಹಾಗಾದರೆ ಡೇರೆಯ ಓರೆ ಎತ್ತರವನ್ನು ಕಂಡುಹಿಡಿಯಿರಿ. ಎರಡನೇದು, 1 ಚದರ ಮೀಟರ್² ಕ್ಯಾನ್ವಾಸ್ ಬಟ್ಟೆಯ ಬೆಲೆಯು ₹70 ಆದರೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರವನ್ನು ನೋಡೋಣ. ಶಂಕುವಿನಾಕಾರದ ಡೇರೆಯ ಎತ್ತರ 10 ಮೀಟರ್ h ಆಗಿರಲಿ. ಇದರ ಒಂದು ಪಾದದ ತ್ರಿಜ್ಯ 24 ಮೀಟರ್, ಇದು ರೇಡಿಯಸ್ ಆಗಿರುತ್ತೆ. ಶಂಕುವಿನಾಕಾರದ ಡೇರೆಯ ಓರೆ ಎತ್ತರ ಎಲ್ಲನ್ನು ನಾವು ಕಂಡುಹಿಡ್ಕೋಬೇಕಾಗಿದೆ. ಯಾವ ರೀತಿಯಾಗಿ ಅಂತಂದಾಗ, ಒಂದು ಶಂಕುವಿನಾಕಾರದ ಡೇರೆ ಎತ್ತರ ಅಂದಾಗ ಚಿತ್ರ ಈ ರೀತಿಯಾಗಿದೆ. ಇದನ್ನು ನಾವು ಲಂಬಕೋನ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇಲ್ಲಿ L ಏನಾಗಿರುತ್ತೆ, ಅಥವಾ ABC ಅನ್ನು ತೆಗೆದುಕೊಂಡಾಗ ABO ಅನ್ನು ತೆಗೆದುಕೊಂಡಾಗ ಇದು AB ಎನ್ನುವಂಥದ್ದು ಓರೆ ಎತ್ತರ ಆಗಿರುತ್ತೆ. BO ಎನ್ನುವಂಥದ್ದು ಇದು ರೇಡಿಯಸ್ ಆಗಿರುತ್ತೆ. AO ಎನ್ನುವಂಥದ್ದು ಹೈಟ್ ಆಗಿರುತ್ತೆ. ಸೊ ಇವಾಗ ನಾವು ಓರೆ ಎತ್ತರವನ್ನು ಕಂಡುಹಿಡ್ಕೋಬೇಕಾದ್ರೆ ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದಾಗ ಇಲ್ಲಿ ಲಂಬಕೋನ ತ್ರಿಭುಜವನ್ನು ನಾವು ಯೂಸ್ ಮಾಡಿ ಪೈಥಾಗೋರಸ್ ಪ್ರಮೇಯನ ಯೂಸ್ ಮಾಡ್ಕೋಬೇಕು. ABO ಒಂದು ತ್ರಿಭುಜ ಆದರೆ ಇಲ್ಲಿ AB² = AO² + BO² ಅಂದಾಗ L² = H² + R² ಅಂದಾಗ 10ರ ವರ್ಗ 24ರ ವರ್ಗ 24ರ ವರ್ಗ ಎಷ್ಟಿದೆ, 576 ಇದೆ. ಸೊ 576 676 676 ಯಾವ ಒಂದು ಸಂಖ್ಯೆಯ ವರ್ಗ ಆಗಿದೆ, ಇದು 16ರ ವರ್ಗ ಆಗಿದೆ. ಸೊ ವರ್ಗ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅಂದಾಗ, ಯೂಸ್ವಲ್ ಆಗಿ ನಿಮಗೆ 25ರ ವರ್ಗ ಗೊತ್ತಿರುತ್ತೆ, 625. 24ರ ವರ್ಗ ಎಷ್ಟಿದೆ ಅಂದರೆ ಇದಕ್ಕಿಂತಲೂ ಕಡಿಮೆ ಆಗಿರಬೇಕು, 576 ಇದೆ. ಸೊ ಇದನ್ನು ಮುಂದಿನದು ಸಂಖ್ಯೆ 26. ಸೊ ಇದನ್ನು 6 ಅಂತಂದಾಗ ಇಲ್ಲಿ ನಮಗೆ ಸಿಗುವಂಥದ್ದು 16ರ ಒಂದು. ನೆಕ್ಸ್ಟ್ ಇದು 25 625 ಆಗುತ್ತೆ. 24 576 ಆಗುತ್ತೆ. 26ರದ್ದು ಎಷ್ಟಾಗಿರುತ್ತೆ ಅಂದರೆ ಇದಕ್ಕಿಂತಲೂ ಏನಾಗಿರುತ್ತೆ, 100 ಹೆಚ್ಚಾಗಿರುತ್ತೆ, 676 676 576. ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ 25ರ ವರ್ಗ ಗೊತ್ತಿದೆ, 625.
5. ಸೊ L = 26 ಮೀಟರ್ ಅಂತ ಆಯಿತು. ಸೊ ಶಂಕುವಿನ ಆಕಾರದ ಡೇರೆಯ ಓರೆ ಎತ್ತರವು L = 26 ಮೀಟರ್. ನೆಕ್ಸ್ಟ್ ಏನನ್ನು ಕೇಳಿದರು, ಡೇರೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 1 ಮೀಟರ್ ಚದರ ಮೀಟರ್ಗೆ 70 ರೂಪಾಯಿ ಅಂತೆ. ಈಗ ನಾವು ಕಂಡುಹಿಡಬೇಕಾದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಒಂದು ಕ್ಯಾನ್ವಾಸ್ಗೆ ಬೇಕಾಗುವಂಥ ಬೆಲೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಡೇರೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆ, πr/l ಅಂತ. π ಅಂದರೆ 22/7, r ಅಂದರೆ 24 ಇದೆ, L ಗೊತ್ತಿದೆ, ನಾವು ಆಲ್ರೆಡಿ ಕಂಡುಹಿಡ್ಕೊಂಡ್ವಿ 26 ಅಂತ. 24 × 26, ಸೊ 24 × 24 ಅಂದಾಗ ಎಷ್ಟು ಸಿಗ್ತಿತ್ತು ನಮಗೆ? 576 ಸಿಗ್ತಿತ್ತು. ಸೊ ಇದನ್ನು ಈಸಿಯಾಗಿ ನಾವು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. 26 ಮತ್ತು 24 ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದಾಗ 624 ಸಿಗುತ್ತೆ. 22 / 7 ಆ್ಯಸ್ ಇಟ್ ಈಸ್ ತೊಗೋರಿ. 624 × 22 ಮಾಡಿ ಇಲ್ಲಿ 13,728 / 7 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ವಿಸ್ತೀರ್ಣ ಸಿಗುತ್ತೆ. ಸೊ ಇಷ್ಟೊಂದು ವಿಸ್ತೀರ್ಣ ಸಿಗುತ್ತೆ. ನಮಗೆ 1 ಚದರ ಮೀಟರ್ ಕ್ಯಾನ್ವಾಸ್ ಬಟ್ಟೆಯ ಬೆಲೆ 70 ರೂಪಾಯಿ ಆಗಿದೆ. ನಮಗೆ ಸಿಕ್ಕಿರುವಂಥ ಈ ಒಂದು ವಿಸ್ತೀರ್ಣಕ್ಕೆ ಎಷ್ಟು ರೂಪಾಯಿ ಆಗುತ್ತೆ ಅನ್ನುವಂಥದ್ದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಈ ರೀತಿಯಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 7 × 7 × 13,728 × 10 ಮಾಡಿದಾಗ ನಮಗೆ 1,37,280 ರೂಪಾಯಿ ಎನ್ನುವಂಥದ್ದು ಒಟ್ಟು ಕ್ಯಾನ್ವಾಸ್ ಈ ಒಂದು ವಿಸ್ತೀರ್ಣಕ್ಕೆ ಬೇಕಾಗುವಂತಹ 1,37,280 ರೂಪಾಯಿಗಳು ಈ ಒಂದು ವಿಸ್ತೀರ್ಣಕ್ಕೆ ನಾವು ತಗಲುವಂಥ, ಅಂದರೆ ಈ ಒಂದು ಕ್ಯಾನ್ವಾಸ್ಗೆ ಕೊಡಬೇಕಾದ ಬೆಲೆ ಇಷ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಐದನೇ ಪ್ರಶ್ನೆ, ಎತ್ತರ 8 ಮೀಟರ್ ಮತ್ತು ಪಾದದ ತ್ರಿಜ್ಯ 6 ಮೀಟರ್ ಇರುವ ಶಂಕುವಿನಾಕಾರದ ಡೇರೆಯನ್ನು ಮಾಡಲು ಬೇಕಾದ 3 ಮೀಟರ್ ಅಗಲದ ಟಾರ್ಪಾಲಿನ್ನ ಉದ್ದ ಎಷ್ಟು ಇರಬೇಕು? ಈ ಡೇರೆಯ ಅಂಚನ್ನು ಹೊಲಿಯಲು ಮತ್ತು ಕತ್ತರಿಸಿದಾಗ ವ್ಯರ್ಥವಾಗುವುದರಿಂದ 20 ಸೆಂಟಿಮೀಟರ್ ಹೆಚ್ಚುವರಿ ಟಾರ್ಪಾಲಿನ್ ಬೇಕಿದೆ ಎಂದು ಊಹಿಸಿ. ಪೈನ ಬೆಲೆ 3.14 ಅಂತ ಉಪಯೋಗಿಸಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಪ್ರಶ್ನೆ ಇದೆ. ಶಂಕುವಿನಾಕಾರದ ಡೇರೆಯ ಎತ್ತರ 8 ಮೀಟರ್ ಎತ್ತರ ಇದೆ. ಇದರ ಒಂದು ತ್ರಿಜ್ಯ 6 ಮೀಟರ್ ಅಂತ ಇದೆ. ಡೇರೆಯ ಓರೆ ಎತ್ತರ L ಅನ್ನು ಕಂಡುಹಿಡ್ಕೋಬೇಕಾಗಿದೆ. ಓರೆ ಎತ್ತರವನ್ನು ಕಂಡುಹಿಡ್ಕೋಬೇಕಾದ್ರೆ L² = h² + r². h² ಎಷ್ಟಿದೆ? 8 ಇದೆ, 8ರ ವರ್ಗ, 6 6², 8ರ ವರ್ಗ 64 ಆಗುತ್ತೆ, 6ರ ವರ್ಗ 36 ಆಗುತ್ತೆ, ಎರಡನ್ನು ಕೂಡಿದಾಗ 100 ಆಗುತ್ತೆ. L = √100 ಎಂದಾಗ L = 10 ಮೀಟರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ? πr/l ಅಂತ ಇದೆ. ಪೈ ಅಂದರೆ 3.14 ಅಂತ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ r = ತ್ರಿಜ್ಯ 6 ಮೀಟರ್ ಅಂತ ಇದೆ, L 10 ಮೀಟರ್ ಅಂತ ಇದೆ. ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 188.4 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಗ್ತಾ ಇದೆ. ನೆಕ್ಸ್ಟ್ ಬೇಕಾಗಿರುವ ಟಾರ್ಪಾಲಿನ್ನ ಉದ್ದ ನಾವು L ಅಂತ ಹೇಳಿ ತೆಗೆದುಕೊಳ್ಳೋಣ. ಒಟ್ಟು ಟೋಟಲ್ ಆಗಿ ನಾವು ಯೂಸ್ ಮಾಡಿರುವಂಥ ಬೇಕಾಗಿರುವಂಥ ಟಾರ್ಪಾಲಿನ್ ಉದ್ದ L ಆಗಿರಲಿ. ಡೇರೆಯ ಅಂಚನ್ನು ಹೊಲಿಯಲು ಮತ್ತು ಕತ್ತರಿಸುವಾಗ ವ್ಯರ್ಥವಾಗುವುದರಿಂದ 20 ಸೆಂಟಿಮೀಟರ್ ಹೆಚ್ಚುವರಿ ಬೇಕಾಗಿರುವ ಟಾರ್ಪಾಲಿನನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇದು 20 ಸೆಂಟಿಮೀಟರ್ ಅಂತ ನಮಗೆ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಉಳಿದವುಗಳನ್ನು ಎಲ್ಲವನ್ನು ಮೀಟರಲ್ಲಿ ಕೊಟ್ಟಿರೋದ್ರಿಂದ ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ಕೋಣ. 0.2 ಮೀಟರ್ ಅಂತ ಆಗುತ್ತೆ. ಸೊ ಇವಾಗ ಒಟ್ಟು ಬೇಕಾಗಿರುವ ಟಾರ್ಪಾಲಿನಲ್ಲಿ ವೇಸ್ಟ್ ಆಗುವಂಥದ್ದು 20 ಸೆಂಟಿಮೀಟರ್ ಅಂದರೆ 0.2 ಮೀಟರ್ ಅಂತ ಇದೆ. ಎಲ್ಲಲ್ಲಿ ಒಟ್ಟು ಲೆಂತಲ್ಲಿ 0.2 ಮೀಟ್ರನ್ನು ಮೈನಸ್ ಮಾಡೋಣ. ಆವಾಗ ಟಾರ್ಪಾಲಿನ್ ಅಗಲ M, ಇದು ಟಾರ್ಪಾಲಿನ್ ಅಗಲ ಎನ್ನುವಂಥದ್ದು 30. ಇವಾಗ ಕೊಟ್ಟಿರುವಂಥದ್ದು ನಮಗೇನು ಟಾರ್ಪಾಲಿನ ಅಗಲ 3 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಟಾರ್ಪಾಲಿನ ವಿಸ್ತೀರ್ಣ = ಡೇರಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಏನಾಗಿರುತ್ತೆ? ಸಮನಾಗಿರ್ತದೆ. ಯಾಕಂದರೆ ಈ ಒಂದು ಡೇರಿಯನ್ನು ಹೊಲಿಯಲು ಟಾರ್ಪಾಲಿನ ಆಲ್ರೆಡಿ ಯೂಸ್ ಮಾಡಿರ್ತಾರೆ. ಯೂಸ್ ಮಾಡಿರುವಂಥ ಟಾರ್ಪಾಲಿನನ್ನು ಟೋಟಲ್ ಲೆಂತಲ್ಲಿ 0.2 ಎಕ್ಸ್ಟ್ರಾ ತೆಗೆದುಕೊಂಡಿದ್ದಾರೆ. ಅದರ ಅಗಲ ಎಷ್ಟಿದೆಯಪ್ಪ ಅಂದರೆ 3 ಇದೆ. ಅಂದರೆ ಇವಾಗ ಟಾರ್ಪಾಲಿನ್ ವಿಸ್ತಾರ ಅಂದಾಗ ಉದ್ದ ಗುಂಡ್ಲೆ ಅಗಲವನ್ನು ಕೊಟ್ಟಿದ್ದಾರೆ. ಉದ್ದ ಎಷ್ಟಿರುತ್ತೆ? L - 0.2 ಅಂತ ಇರುತ್ತೆ. ಇವಾಗ 188 -
188.4 ಡಿವೈಡ್ಸ್ ಈ ಒಂದು 3 ಈ ಕಡೆ ಬಂದಾಗ ಡಿವೈಡ್ ಆಗುತ್ತೆ. ನಮಗೆ ಬರುವಂಥದ್ದು 62.8 ಅಂತ. ಸೊ 62.8ಅಲ್ಲಿ 0.2 ಅನ್ನು ಮೈನಸ್ ಮಾಡಿ ಆವಾಗ ಲೆಂತ್ ಈಕ್ವಲ್ಸ್ ಟು 63 ಮೀಟರ್ಸ್ ಸಿಗ್ತಾ ಇದೆ. ಸೊ ಇವಾಗ ನಮಗೆ ಬೇಕಾಗಿರುವಂಥ ಒಟ್ಟು ಟಾರ್ಪಾಲಿನ ಉದ್ದ 63 ಮೀಟರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾ ಇದೆ. ನೆಕ್ಸ್ಟ್ 6ನೇ ಪ್ರಶ್ನೆ. ಒಂದು ಶಂಕುವಿನಾಕಾರದ ಗೊಮ್ಮಟದ ಓರೆ ಎತ್ತರ ಮತ್ತು ಪಾದದ ವ್ಯಾಸವು ಕ್ರಮವಾಗಿ 25 ಮೀಟರ್ ಮತ್ತು 14 ಮೀಟರ್ ಆಗಿದೆ. ಪ್ರತಿ 100 ಮೀಟರ್ ಸ್ಕ್ವೇರ್ಗೆ 210 ರೂಪಾಯಿ ರಂತೆ ಅದರ ವಕ್ರ ಮೇಲ್ಮೈಗೆ ಸುಣ್ಣವನ್ನು ಬಳಿಯಲು ಆಗುವಂಥ ವೆಚ್ಚವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ನೆಕ್ಸ್ಟ್ ಪರಿಹಾರ. ಶಂಕುವಿನಾಕಾರದ ಗೊಮ್ಮಟದ ಓರೆ ಎತ್ತರ L=25 ಮೀಟರ್ ಅಂತ ಇದೆ. ಗೊಮ್ಮಟದ ಪಾದದ ವ್ಯಾಸವು 14 ಮೀಟರ್ ಅಂತ ಇದೆ. ಗೊಮ್ಮಟದ ಪಾದದ ತ್ರಿಜ್ಯ R=14 ಡಿವೈಡ್ ಮಾಡಿದಾಗ ನಮಗೆ ಸಿಗುವಂಥದ್ದು 7 ಮೀಟರ್ ಎನ್ನುವಂಥದ್ದು. ಸೊ ಇವಾಗ ಶಂಕುವಿನಾಕಾರದ ಗೊಮ್ಮಟದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRL. ಇವಾಗ πRL=22/7 ಇಂಟು R=7 ಅಂತ ಇದೆ. ಎಲ್ ಅಂದರೆ ಓರೆ ಎತ್ತರ ಕೊಟ್ಟಿದ್ದಾರೆ 25 ಅಂತ. ಸೊ ಇವಾಗ 7 ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು 25 ಇಂಟು 22 ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 550 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು 100 ಮೀಟರ್ ಸ್ಕ್ವೇರ್ 100 ಚದರ ಮೀಟರ್ಗೆ ವಿಸ್ತೀರ್ಣಕ್ಕೆ ಬಣ್ಣ ಬಳಿಯಲು ತಗಲುವಂಥ ವೆಚ್ಚ 210 ರೂಪಾಯಿ ಆದರೆ 550 ಮೀಟರ್ ಸ್ಕ್ವೇರ್ಗೆ ಬಣ್ಣ ಬಳಿಯಲು ತಗಲುವಂಥ ವೆಚ್ಚ ಅಂತಂದಾಗ ಈ 0 ಕ್ಯಾನ್ಸಲ್ ಆಗುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ರೀತಿಯಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 550 ಇಂಟು 210 ಡಿವೈಡ್ ಬೈ 100 ಅಂದಾಗ 0 ಕ್ಯಾನ್ಸಲ್ ಆಗುತ್ತೆ. 5 ಇಂಟು 21 ಅಂದಾಗ 1155 ರೂಪಾಯಿ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. 1155 ರೂಪಾಯಿ ಈ ಒಂದು 555 ಚದರ ಮೀಟರ್ಗೆ ಬಣ್ಣವನ್ನು ಬಳಿಯಲು ಅಥವಾ ಹಚ್ಚಲು ತಗಲುವಂತಹ ಖರ್ಚು. ನೆಕ್ಸ್ಟ್ 7ನೇ ಪ್ರಶ್ನೆ. ಒಬ್ಬ ವಿದೂಷಕನ ಟೋಪಿಯು, ವಿದೂಷಕ ಅಂದರೆ ಕಾಮಿಡಿಯನ್, ಒಬ್ಬ ವಿದೂಷಕನ ಟೋಪಿಯು ನೇರ ವೃತ್ತಾಕಾರದ ಶಂಕುವಿನಾಕಾರದಲ್ಲಿ ಇದೆ. ಅದರ ಪಾದದ ತ್ರಿಜ್ಯ 7 ಸೆಂಟಿಮೀಟರ್, ಎತ್ತರ 24 ಸೆಂಟಿಮೀಟರ್ ಆದರೆ ಅಂತಹ 10 ಟೋಪಿಗಳನ್ನು ತಯಾರಿಸಲು ಬೇಕಾದ ಹಾಳೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ವಿದೂಷಕನ ಟೋಪಿಯು ಶಂಕುವಿನ ಆಕಾರದಲ್ಲಿದೆ. ಇದರ ಪಾದದ ತ್ರಿಜ್ಯ 7 ಸೆಂಟಿಮೀಟರ್, ಟೋಪಿಯ ಎತ್ತರ 24 ಸೆಂಟಿಮೀಟರ್. ಟೋಪಿಯ ಓರೆ ಎತ್ತರವನ್ನು ಕಂಡುಹಿಡ್ಕೋಬೇಕಾಗಿದೆ. L² H² + R² ಅಂದಾಗ L² 24, 24ರ ವರ್ಗ ಎಷ್ಟಿದೆ 576, 7ರ ವರ್ಗ 49, ಎರಡನ್ನು ಕೂಡಿದಾಗ 625 ಆಗುತ್ತೆ. 625 25ರ ವರ್ಗವಾಗಿದೆ. ಆದ್ದರಿಂದ ಟೋಪಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇವಾಗ πRL 22/7 ಇಂಟು 7 ಇಂಟು 20/7 7 ಕ್ಯಾನ್ಸಲ್ ಆಗುತ್ತೆ. 22 ಇಂಟು 25 ಅಂದಾಗ 555 ಮೀಟರ್ ಸ್ಕ್ವೇರ್. 10 ಟೋಪಿಗಳನ್ನು ತಯಾರಿಸಲು ಬೇಕಾದ ಹಾಳೆಯ ವಿಸ್ತೀರ್ಣ 10 ಇಂಟು 555 ಅಂದರೆ 5500 ಸೆಂಟಿಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಬೇಕಾದ ಹಾಳೆಯ ವಿಸ್ತೀರ್ಣ. 8ನೇ ಪ್ರಶ್ನೆ. ಮರುಬಳಕೆ ಮಾಡಿದ ಕಾರ್ಡ್ಬೋರ್ಡ್ನಿಂದ ತಯಾರಿಸಿದ 50 ಟೊಳ್ಳಾದ ಶಂಕುಗಳನ್ನು ಉಪಯೋಗಿಸಿಕೊಂಡು ಬಸ್ ನಿಲ್ದಾಣವನ್ನು ರಸ್ತೆಯ ಉಳಿದ ಭಾಗದಲ್ಲಿ ಪ್ರತ್ಯೇಕಿಸಿದೆ. ಪ್ರತಿ ಶಂಕುವಿನ ಪಾದದ ವ್ಯಾಸ 40 ಸೆಂಟಿಮೀಟರ್ ಮತ್ತು ಎತ್ತರ 1 ಮೀಟರ್ ಇದೆ. ಅದರ ಹೊರಭಾಗಕ್ಕೆ ಬಣ್ಣ ಬಳಿಯಬೇಕಾದರೆ ಪ್ರತಿ ಚದರ ಮೀಟರ್ಗೆ 12 ರೂಪಾಯಿ ವೆಚ್ಚವಾದರೆ ಎಲ್ಲ ಶಂಕುಗಳಿಗೆ ಬಣ್ಣವನ್ನು ಬಳಿಯಲು ತಗಲುವಂಥ ವೆಚ್ಚವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇಲ್ಲಿ π=3.14 ಅಂತ ಯೂಸ್ ಮಾಡಿ ಅಂತ ಅಂದಿದ್ದಾರೆ. √1.04 ಅಂತ ಇಲ್ಲಿ ಬರುತ್ತೆ, ಅದಕ್ಕೆ 0.12 ಅಂತ ಉಪಯೋಗಿಸಿ ಎನ್ನುವಂಥದ್ದು ತತ್ವದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಶಂಕುವಿನ ಪಾದದ ವ್ಯಾಸ 40 ಸೆಂಟಿಮೀಟರ್ ಅಂತ ಇದೆ. ಇದನ್ನು ನಾವೀಗ ಮೀಟರ್ಗೆ ಕನ್ವರ್ಟ್ ಮಾಡ್ಕೋದಾದರೆ ಆರ್ ಅಂದರೆ ಇದು 20 ಸೆಂಟಿಮೀಟರ್ ಆಗುತ್ತೆ. 20 ಎನ್ನುವಂಥದ್ದನ್ನು 0.2 ಮೀಟರ್ಗೆ ನಾವು ಕನ್ವರ್ಟ್ ಮಾಡ್ಕೋತೀವಿ. ಇದರ ಶಂಕುವಿನ ಎತ್ತರ 1 ಮೀಟರ್ ಆಗಿದೆ. ಶಂಕುವಿನ ಓರೆ ಎತ್ತರ L² H² + R² ಅಂದಾಗ L² H ಎಷ್ಟಿದೆ 1 ಸ್ಕ್ವೇರ್ ಅಂತ ಇದೆ. ಇವಾಗ 0.2 ಹೋಲ್ ಸ್ಕ್ವೇರ್ ಅಂದಾಗ 0.4 ಬರುತ್ತೆ. 1.04 ಸ್ಕ್ವೇರ್ ರೂಟ್ ಅಂದಾಗ 0.0
2 ಅನ್ನು ಯೂಸ್ ಮಾಡಿ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ πr(l) ಅಂತ ಇದೆ. 22/7 0.2 1.02. ಸೊ ಇದನ್ನು ಕೂಡ 3.14 ಅಂತ ಯೂಸ್ ಮಾಡಿ. ಎಲ್ಲ ಕೂಡ ಡೆಸಿಮಲಲ್ಲಿದೆ. ಡೆಸಿಮಲಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರದೇ ಹೋದರೆ 3.14 ಅಂತ ಇದೆ, ಅದನ್ನು 314 ಇಂಟು 2ರಿಂದ ಮಾಡಿ. ಆವಾಗ ಬರುವಂಥ ಒಂದು ಆನ್ಸರ್ ಏನಿರುತ್ತೆ ಅದಕ್ಕೆ ಏನು ಮಾಡಿ, ಈ ಕಡೆ 1 ಬಿಂದು, ಈ ಕಡೆ 2 ಬಿಂದು, 3 ಪ್ಲೇಸನ್ನು ಕೊಟ್ಟು ಡೆಸಿಮಲನ್ನು ತಗೊಳ್ಳಿ. ಇವಾಗ ಬಂದಿರುವಂಥ ಆನ್ಸರ್ಗೆ ಏನು ಮಾಡಿ, 102ರಿಂದ ಗುಣಿಸಿ. 102ರಿಂದ ಗುಣಿಸಿ. ಇವಾಗ ಇಲ್ಲಿ ಆಲ್ರೆಡಿ 3 ಬಿಂದು ಇದೆ, ಈ ಕಡೆ ಕೂಡ 2 ಬಿಂದು ಇದೆ. ಬರುವಂಥ ಆನ್ಸರ್ಗೆ 5 ಸ್ಥಾನವನ್ನು ಬಿಟ್ಟು ಬಿಂದುವನ್ನು ಕೊಡಿ. ಅವಾಗ ನಮಗೆ ಆನ್ಸರ್ ಬರುವಂಥದ್ದು 0.64056 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು. 50 ಶಂಕುವಿನ ವಿಸ್ತೀರ್ಣ ತಂದಾಗ ಇಲ್ಲಿ ಬಂದಿರುವಂಥ ವಿಸ್ತೀರ್ಣಕ್ಕೆ ನಾವು 50ರಿಂದ ಗುಣಿಸಿದಾಗ 32.028 ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಏನನ್ನು ಕೇಳಿದ್ದಾರೆ, 1 ಚದರ ಮೀಟರ್ಗೆ ತಗಲುವಂಥ ವೆಚ್ಚ 12 ರೂಪಾಯಿ ಇದೆ. ಇವಾಗ 32.028 ಮೀಟರ್ ಸ್ಕ್ವೇರ್ಗೆ ತಗಲುವಂಥ ವೆಚ್ಚ ಅಂದಾಗ ಎರಡನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 384.336 ರೂಪಾಯಿಗಳು. 50 ಶಂಕುಗಳಿಗೆ ಬಣ್ಣ ಬಳಿಯಲು ತಗಲುವಂಥ ವೆಚ್ಚ 384.3336 ರೂಪೀಸ್. ಓಕೆ ಫ್ರೆಂಡ್ಸ್, ಶಂಕುವಿಗೆ ಸಂಬಂಧಿಸಿದ ಪ್ರಶ್ನೆಗಳು ಅಂದರೆ ಎಕ್ಸಸೈಸ್ 13.3ರಲ್ಲಿ ಬರುವಂಥ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ನೆಕ್ಸ್ಟ್ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.